ಸರ್, ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈಗಾಗಲೇ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹೇಳಿದ್ದಾರೆ 1 ಕೋಟಿ ರೂಪಾಯಿ ಸಮೀಪ ಮತ್ತು ಅದಕ್ಕಿಂತ ಹೆಚ್ಚಿಗೆ ಅವ್ಯವಹಾರ ಆಗಿದೆ ಅಂತ ಹೇಳಿ ಯಾರು ಮಾಡಿದ್ದಾರೆ ಆ ವ್ಯಕ್ತಿ ಅವನನ್ನು ಬಿಟ್ಟುಬಿಟ್ಟಿದ್ದಾರೆ ಹೋಗಿ ಅಂತೇಳಿ. ಇದು ಎಲ್ಲಿ ಆಗಲಾರ್ದಂಥ ಈ ಥರದ ವ್ಯವಹಾರ ಇದೆ ಯೂನಿವರ್ಸಿಟಿನಲ್ಲಿ. ಕೂಡಲೇ ಆ ಘಟನೆ ಗೊತ್ತಾದ ಕೂಡಲೇ ಅವನ ಮೇಲೆ FIR ಮಾಡಿ ಒಳಗೆ ಹಾಕಬೇಕಾಗಿತ್ತು. ಆಗಿಲ್ಲ, 1 ವಾರ ಆದರೂ ಏನಾಗಿಲ್ಲ. ಮತ್ತು ಯಾವುದೇ ಭ್ರಷ್ಟಾಚಾರ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ. ಅವನು ಮೋಡಸ್ ಆಪರೆಂಡಿ ಏನಂತಂದರೆ, ಅವನು ಗುತ್ತಿಗೆ ಆಧಾರ ನೌಕರು ಎಲ್ಲ ಇಡೀ ಯೂನಿವರ್ಸಿಟಿಗೆ ಪಗಾರಗಳು ಮಾಡೋದು ಅವನಿಗೆ ಕೊಟ್ಟಿದ್ದಾರೆ, ಕೋಟಿಗಟ್ಟಲೆ ಪಗಾರ. ಉಳಿದರೆಲ್ಲ ಆರಾಮ್ ಪಗಾರ ತೊಗೊಂಡು ಮಾಲ್ಕೊಂಡು ನಿದ್ದೆ ಮಾಡಿ ಹೋಗ್ತಾ ಇದ್ದಾರೆ. ಹಲವಾರು ಜನ ಇದ್ದಾರೆ, ಆಫೀಸರ್ಸ್ ಇದ್ದಾರೆ, ನೌಕರದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಏನು ಮಾಡಿದ್ದಾರೆ ಮೋಡಸ್ ಆಪರೆಂಡಿ ಅಂದರೆ, ಅದು ಪಗಾರ ಮಾಡುವಾಗ ಪ್ರತಿ ಸೆಕ್ಷನ್ನಿಂದ ಒಂದೊಂದು ಲಿಸ್ಟ್ಗಳು ಹೋಗ್ತವೆ, ಇವ್ರಿಗೆ ಇಷ್ಟು ಪಗಾರ ಅಂತೇಳಿ. ಅದನ್ನು ಟೋಟಲ್ ಮಾಡಿ ಅವನು ಡ್ರಾಫ್ಟ್ ಅಂತೇಳಿ ಒಂದು ಅಪ್ರೂವಲ್ ತೊಗೋತಾನೆ ಫೈನಾನ್ಸ್ ಆಫೀಸರಿಂದ. ತೊಗೊಂಡು ಮತ್ತು ಫೈನಲ್ ಮಾಡಿ ಅದನ್ನು ಫೈನಲ್ ಅಂತೇಳಿ ಒಂದು ಸಿಗ್ನೇಚರ್ ತೊಗೊಂಡು ಚೆಕ್ ಕಳಿಸ್ತಾನೆ ಬ್ಯಾಂಕಿಗೆ. ಇಲ್ಲೇನಾಗಿದೆ, ಡ್ರಾಫ್ಟ್ ಅಂತ ಏನು ಅನ್ನೋದಿದೆ, ಡ್ರಾಫ್ಟ್ ಮೇಲೆ ಅಪ್ರೂವಲ್ ತೊಗೊಂಡಿಲ್ಲ ಅವನು. ಒಮ್ಮೆ ಫೈನಲ್ಗೆ ಅಪ್ರೂವಲ್ ತೊಗೊಂಡು ಫೈನಲ್ ಆಗಿದ್ದನ್ನು ಅಪ್ರೂವಲ್ ಡ್ರಾಫ್ಟ್ನಲ್ಲಿ ಬರ್ಕೊಂಡಿದ್ದಾನೆ. ಇದು ಮೋಡಸ್ ಆಪರೆಂಡಿ. ಅವನು ಪಗಾರ ಕಳಿಸುವಾಗ ಕೆಲವರು 15 ದಿವಸ 20 ದಿವಸ ಅಬ್ಸೆಂಟ್ ಇರ್ತಾರೆ. ಅಬ್ಸೆಂಟ್ ಅಂತ ಬಂದಿರ್ತದೆ ಅಟೆಂಡೆನ್ಸ್, ಬಟ್ ಫುಲ್ ಪಗಾರ ಅವ್ರಿಗೆ ಮಾಡಿ ಕಳಿಸಿ ಅದರಲ್ಲಿ ಪಾಲ ತೊಗೊಂಡಿದ್ದಾನೆ ಅವ್ರ ಕಡೆಯಿಂದ. ಯಾರಿಗೆ ಹೆಚ್ಚಿಗೆ ರೊಕ್ಕ ಕಳಿಸಿದ್ರೆ ಅವ್ರಿಂದ ಪಾಲ ತೊಗೊಂಡಿದ್ದಾನೆ. ಇದು ಒಂದು. ಇನ್ನೂ ಕೆಲವರು ನೌಕರಿನೇ ಇಲ್ಲ, ಅವ್ರು ನೌಕರಿಯಿಂದ ಬಿಟ್ಟು ಹೋಗ್ಯಾರ. ಅವ್ರದ್ದು ಕೂಡ ಈ ಗುತ್ತಿಗೆ ನೌಕರರು ಕೆಲವರು ಬಿಟ್ಟು ಹೋಗಿದ್ದಾರೆ. ಅವರು ಸುಮಾರು 15-20 ಜನರದ್ದು ಕಂಟಿನ್ಯೂ ಆಗಿ ಪಗಾರ ಆಗ್ತಾಯಿದೆ. ಅದು ಯಾರ್ಯಾರು ಪಾಲ್ದಾರಿದ್ದಾರೆ, ಹೇಗೆ ಇಂಥ ಒಂದು ದೊಡ್ಡ ಘಟನೆ ಆಗ್ತದೆ. 10 ವರ್ಷದಿಂದ ಮಾಡ್ತಾಯಿದ್ದಾನೆ ಇವನು. ಯಾರಿಗೆ ಗೊತ್ತಿಲ್ಲಾರ್ದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಸುದ್ದಿ ಪ್ರಕಾರ ಈ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಖರ್ಚು ಇರ್ತಾವಲ್ಲ, ಅನ್ಅಕೌಂಟೆಡ್ ಖರ್ಚು ಏನವಲ್ಲ. ಕೆಲವರು ಹಪ್ತಾ ವಸೂಲಿಗೆ ಬರ್ತಾರೆ, ಕೆಲವೊಂದು ಇವರು ಮಜಾ ಮಾಡ್ಲಿಕ್ಕೆ ಹೋಗ್ತಾರೆ, ಅದಕ್ಕೆಲ್ಲ ರೊಕ್ಕ ಇವಾಗ ಕೊಡ್ತೀನಿ ಅಂತ ಸುದ್ದಿ ಇದೆ. ಅದೇನು ಭಾಳ 10 ವರ್ಷದಿಂದ ಭಾಳಷ್ಟು ಆಫೀಸರ್ಗಳು ಎಲ್ಲ ಇನ್ವಾಲ್ವ್ ಇದ್ದಾರೆ. ಇದು ಭಾಳ ದೊಡ್ಡ ಒಂದು ಹಗರಣ ಇದೆ ಯೂನಿವರ್ಸಿಟಿಯಲ್ಲಿ ನಡೆದಿರ್ತಕ್ಕಂಥ ಹಗರಣ. ಇದ್ರ ಬಗ್ಗೆ ಎಷ್ಟು ನಿನ್ನೆ ಪೂರಾ ಯೂನಿವರ್ಸಿಟಿ ತುಂಬ ತಿರುಗಾಡಿದ್ರೆ ಎಷ್ಟು ಆರಾಮಾಗಿದ್ದಾರೆ ಅಂದರೆ ಯಾರಿಗೂ ಏನು ಇದ್ರ ಬಗ್ಗೆ ಕಾಳಜಿ ಇಲ್ಲ. ಅಲ್ಲಿ ಇಂಥ ಒಂದು ಲೂಟಿ ನಡೆದ್ರು ಕೂಡ. ಇಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರ ಏನೋ ಒಂದು ನಿರ್ಲಕ್ಷ್ಯದ ಧೋರಣೆ ಇದೆ ಉನ್ನತ ಶಿಕ್ಷಣದ ಬಗ್ಗೆ. ಇದರ ಭಾಗವಾಗಿ ಇವೆಲ್ಲ ನಡೀತಾ ಇದೆ. ವೈಸ್ ಚಾನ್ಸಲರನ್ನು ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ, ಸಿಂಡಿಕೇಟ್ ಮೆಂಬರ್ಗಳನ್ನು ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ತದೆ, ಉಸ್ತುವಾರಿ ಸಚಿವರ ರೆಕಮೆಂಡೇಷನ್ನು ಮತ್ತೊಬ್ಬರು ಕಾಂಗ್ರೆಸ್ ವರ್ಕರ್ ಇರ್ಬೋದು ಅಥವಾ ಗವರ್ನರ್ನಿಂದ ಬರೋರು BJP ವರ್ಕರ್ಸ್ ಇರ್ಬೋದು. ಸಿಂಡಿಕೇಟ್ ಮೆಂಬರ್ಸ್ ದೋಸ್ ಹೂ ರನ್ ದಿ ಯೂನಿವರ್ಸಿಟಿ. ಇವತ್ತಿನವರೆಗೂ ಯಾರೂ ಬಾಯಿ ಬಿಚ್ಚಿಲ್ಲ ಇದ್ರ ಬಗ್ಗೆ 8 ದಿವಸ ಆದರೂ ಕೂಡ. ಅಂದರೆ ಇದು ಭಾಳ ಒಂದು ಬಲಾಢ್ಯವಾದಂಥ ಒಂದು ಗುಂಪು ಇದ್ರ ಹಿಂದಿದೆ. ಯೂನಿವರ್ಸಿಟಿ ಲೂಟಿ ಭಾಳ ದೊಡ್ಡ ರೀತಿಯಲ್ಲಿ ಆಗಿದೆ. ಇದ್ರ ಬಗ್ಗೆ ತಕ್ಷಣವೇ ಇವರು ಕ್ರಮ ತಗೋಬೇಕಾಯ್ತು. FIR ಮಾಡಿ ಅವರಿಗೆ ಒಳಗೆ ಹಾಕಿ ಅವನಿಗೆ ಇಂಟ್ರಾಗೇಟ್ ಮಾಡಿ ಯಾರ್ಯಾರು ಇದ್ದಾರೆ ಲಿಸ್ಟ್ ತೊಗೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ಒಂದು ಕ್ರಮ ಆಗಬೇಕಾಗಿತ್ತು ಯೂನಿವರ್ಸಿಟಿಯಲ್ಲಿ. ಅವ್ರೇನೋ ಸಿಂಡಿಕೇಟ್ ಮಾಡ್ತೀನಿ ಮೀಟಿಂಗ್ ನೋಡಿ. ಒಂದು ಮನಿ ಕಳು ಆದಾಗ ನಾವೇನು ಮಾಡ್ತೀವಿ, ಹೋದ ತಕ್ಷಣ FIR ಫೈಲ್ ಮಾಡ್ತೀವಿ. ಇವರು ಇಷ್ಟೆಲ್ಲ ಆದರೂ ಕೂಡ ಭಾಳ ಆರಾಮಿದ್ದಾರೆ ಆಫೀಸರ್ಗಳೆಲ್ಲ, ಏನೇನೂ ಇಲ್ಲ. ಹೀಗಾಗಿ ಇದು ಮುಖ್ಯವಾಗಿ ರಾಜ್ಯ ಸರ್ಕಾರ ಇದಕ್ಕೆ ಕಾರಣ ಇದೆ. ಯಾಕಂದರೆ ದಕ್ಷರನ್ನು ಇಲ್ಲಿ ತರ್ತಾ ಇಲ್ಲ, ದಕ್ಷ ಅಧಿಕಾರಿಗಳು ಇಲ್ಲ ಇಲ್ಲಿ. ಮತ್ತು ಹೆಚ್ಚಾಗಿ ಎಲ್ಲರೂ ಆಫೀಸರ್ ಟೀಚರ್ಸ್ಗಳೇ. ಪಾಪ ಟೀಚರ್ಸ್ಗಳಿಗೆ ಇದು ಅವರು ಕಾನೂನು ಅನ್ನೋದೇ ಗೊತ್ತಿಲ್ಲ ಪಾಪ. ಅವ್ರಿಗೆ ಆಟ ಕಲಿಸ್ತಾರೆ, ಕ್ಲಾಸ್ ರೂಮ್ನಲ್ಲಿ ಹೋಗಿ ಪುಸ್ತಕ ತೆಗೆದು ಹೇಳ್ತಾರೆ, ಅಂಥವ್ರಿಗೆ ತಂದು ಕುಂದಿರ್ಸಿದ್ದಾರೆ. ಅವ್ರಿಗೆ ಪಾಪ ಏನೂ ಜ್ಞಾನ ಇಲ್ಲ, ಕಾನೂನಿನ ವ್ಯವಹಾರದ ಏನೇನೋ ಜ್ಞಾನ ಇಲ್ಲ. ದೇ ಆರ್ ಹೈಲಿ ಇಲ್ಲಿಟ್ರೇಟ್ಸ್ ಈ ವ್ಯವಹಾರದಲ್ಲಿ, ಈ ಯೂನಿವರ್ಸಿಟಿ ನಡೆಸೋದ್ರಲ್ಲಿ. ಇಂಥವ್ರಿಗೆ ತಂದು ಸರ್ಕಾರ ಕುಂದಿರಿಸಿದೆ ಒಂದು. ಇನ್ನೊಂದು, ದಕ್ಷರಿಗೆ ತರ್ತಾ ಇಲ್ಲ, ದಕ್ಷ ಅಧಿಕಾರಿಗಳು ತರ್ತಾ ಇಲ್ಲ ಇವರು. ಯಾಕಂದರೆ ಅವ್ರು ಹೇಳ್ದಂಗೆ ಅವ್ರ ಅಣತಿಯಲ್ಲಿ ಯೂನಿವರ್ಸಿಟಿಗಳು ನಡಿಬೇಕು. ಅವ್ರು ಏನು ವ್ಯವಹಾರಗಳದಾವೆ ಅವ್ರು ನಡಿಬೇಕು. ಯೂನಿವರ್ಸಿಟಿ ಸತ್ಯಾನಾಶ ಆಗಿ ಹೋಗಲಿ.
ಈ ಥರದಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇವತ್ತು ಸ್ಮಶಾನದ ಒಂದು ರೂಪ ತಾಳ್ತಾ ಇದೆ. ಗುಲ್ಬರ್ಗಾ ಯೂನಿವರ್ಸಿಟಿ ಹೋಗ್ರಿ ನೀವು, ಅಲ್ಲಿ ಒಂದು ಗ್ಲಾಸ್ ನೀರು ಸಿಗೋಲ್ಲ. ಇಡೀ ಕ್ಯಾಂಪಸ್ನಲ್ಲಿ ಹೋಟೆಲ್ಗಳು ಬಂದಾಗಿದ್ದಾವೆ, ಬ್ಯಾಂಕ್ ಕೂಡ ಅಲ್ಲಿಂದ ಬಂದ್ ಆಗ್ತಾಯಿದೆ. ಅಲ್ಲಿ ಗಿರಾಕಿಗಳಿಲ್ಲ ಅಂತೇಳಿ ಈ ಕಡೆ ಬೇರೆ ಕಡೆ ತರ್ತಾಯಿದ್ದಾರೆ. SBI ಬ್ಯಾಂಕ್ ಅನ್ನೋದೊಂದಿತ್ತು, ಅಲ್ಲಿ ಜನ ಸೇರ್ತಿದ್ರು. ಹೀಗಾಗಿ ಯೂನಿವರ್ಸಿಟಿ ಅನಾಥ ಆಗಿದೆ. ಯೂನಿವರ್ಸಿಟಿ ನಡೆಸೋರು ನಾವು ಯಾರೂ ಅಲ್ಲ, ನಾವು ಯಾರೂ ಸಂಬಂಧ ಇಲ್ಲ. ಯೂನಿವರ್ಸಿಟಿ ನಡೆಸೋರು ಸ್ಟೇಟ್ ಗೌರ್ಮೆಂಟ್. ಇಟ್ ಈಸ್ ಎ ಸ್ಟೇಟ್ ಯೂನಿವರ್ಸಿಟಿ ಆ್ಯಂಡ್ ಆಫೀಸರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಉಸ್ತುವಾರಿ ಸಚಿವರು. ಅವ್ರು ಎಂಥ ದಕ್ಷರಿಗೆ ತರ್ತಾರಂದರೆ 8 ದಿವಸ ಆದರೂ ಕೋಟಿಗಟ್ಟಲೆ ಯಾವ ವ್ಯವಹಾರ ಹೊರಗೆ ಬಿದ್ದಿದೆ. ಅವರೇನೇ ಹೇಳಿದ್ದಾರೆ ಯೂನಿವರ್ಸಿಟಿನಲ್ಲಿ, ಯಾರೂ ಒಬ್ಬರು ಬಾಯ್ತಾ ಇರಲಿಲ್ಲ. ಸಿಂಡಿಕೇಟ್ ಮೆಂಬರ್, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಅವರು ಅಲ್ಲಿ ಬರ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಅವರು ತಮ್ಮ ವ್ಯವಹಾರಗಳಿರ್ತವೆ, ಆಫೀಸರ್ಗಳು ಅಂಜಿಸಿ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹೀಗಾಗಿ ದಕ್ಷ ಅಧಿಕಾರಿಗಳಿಲ್ಲ, ದಕ್ಷ ಸಿಂಡಿಕೇಟ್ ಮೆಂಬರ್ಗಳಿಲ್ಲ, ಅಪಾಯಿಂಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಗವರ್ನರ್ ಆಫೀಸ್ನಿಂದ ಅಪಾಯಿಂಟ್ ಆಗ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ತಮಗೆ ಗೊತ್ತಿದ್ದ ಹಾಗೆ ಯೂನಿವರ್ಸಿಟಿ ಖಾಲಿಯಾಗಿದೆ. ಕೇವಲ 35 ಜನ ಶಿಕ್ಷಕರು ಮಾತ್ರ ಇದ್ದಾರೆ, ಒಂದು 150 ಜನ ಶಿಕ್ಷಕೇತರು ಮಾತ್ರ ಇದ್ದಾರೆ. ಎಲ್ಲ ಖಾಲಿ ಪೋಸ್ಟ್ಗಳಿದ್ದಾವೆ. ಇದನ್ನು ತುಂಬ್ರಿ ಅಂತೇಳಿ ಭಾಳ ಪಾಪ ನಾನು ಐ ಮಸ್ಟ್ ಅಪ್ರಿಷಿಯೇಟ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಈ ಜಯದೇವ ಆಸ್ಪತ್ರೆ ಓಪನ್ ಆಗುವಾಗ ಅವರು ವೇದಿಕೆಯಲ್ಲಿದ್ದು, ಮಾನ್ಯ ಚೀಫ್ ಮಿನಿಸ್ಟರ್ ವೇದಿಕೆಯಲ್ಲಿದ್ದರು. ಅವರು ಆ್ಯಸ್ ಎ AICC ಪ್ರೆಸಿಡೆಂಟ್ ಅವ್ರಿಗೆ ಕರೆದು ಡೈರೆಕ್ಷನ್ ಕೊಡ್ಬೋದಾಗಿತ್ತು. ಅವರು ಒಂದು ಕೋಣೆಯಲ್ಲಿ ಕರೆದು ಪಾಪ ಅದು ಬಿಟ್ಟು ಪಬ್ಲಿಕ್ನಲ್ಲಿ 2-3 ಸಾವಿರ ಜನರ ಎದುರಿಗೆ ಅವರಿಗೆ ಅಪೀಲ್ ಮಾಡ್ತಾರೆ CMಗೆ. ನೋಡಿ, ನೀವು ಮೈಸೂರು ಯೂನಿವರ್ಸಿಟಿಗೆ ಒಂದು 100 ಕೋಟಿ ಕೊಟ್ಟಿರಿ, ನಮಗೇನಾದರೂ ಒಂದು ಹಣ ಕೊಟ್ಟರೆ ನಮ್ಮ ಯೂನಿವರ್ಸಿಟಿ ಖಾಲಿಯಾಗಿದೆ, ಮತ್ತೆಲ್ಲ ಪೋಸ್ಟ್ಗಳು ಫಿಲಪ್ ಮಾಡಿರಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ವೆರಿ ಟ್ರ್ಯಾಜಿಕ್ ಇದು, ಒಬ್ಬ AICC ಪ್ರೆಸಿಡೆಂಟಾಗಿ. ಅಂದರೆ ಅದು ಆಯಿತು, ಅವ್ರು ಏನೋ ಮಾಡಿದ್ರು, ಅವ್ರ ರೀತಿಯಲ್ಲಿ ಹೇಳಿದ್ರು. ಬಟ್ ಟಿಲ್ ಟುಡೇ CM ಅದರ ಬಗ್ಗೆ ಏನೇನು ಕಾಳಜಿ ತಗೊಂಡಿಲ್ಲ. ಆ್ಯಸ್ ಎ ಚೀಫ್ ಮಿನಿಸ್ಟರ್, ವೆನ್ AICC ಪ್ರೆಸಿಡೆಂಟ್ ಈಸ್ ಪಬ್ಲಿಕ್ಲಿ ಟೆಲ್ಲಿಂಗ್ ಹಿಮ್ ಟು ಫಿಲ್ ಅಪ್ ದಿ ಪೋಸ್ಟ್ಸ್, ಏನೂ ಕೇಳಿಲ್ಲ. ಈಗ ನಮಗೇನಾಗಿದೆ, ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಮುಖ್ಯವಾದಂಥ ಶಿಕ್ಷಣ ಸಂಸ್ಥೆ, ಅನುದಾನಿತ ಶಿಕ್ಷಣ ಸಂಸ್ಥೆ, ಉನ್ನತ ಶಿಕ್ಷಣ ಸಂಸ್ಥೆ, ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ತೀರಾ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಇದಕ್ಕೊಂದಕ್ಕೆ ಅಲ್ಲ, ನೀವು ನೋಡಿದ್ರೆ ಮೊನ್ನೆ ರೈತರದ್ದು ಇದರಲ್ಲಿ ಕೂಡ ಸಿದ್ದರಾಮಯ್ಯ ಜುಪ್ ಬಂದಿಲ್ಲ. ಒಂದು ರೀತಿಯಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರು ನಿರಂಕುಶಾಧಿಕಾರಿ, ಸರ್ವಾಧಿಕಾರಿ ಇದ್ದಾರಂತಾರೆ. ಅದೇ ರೀತಿ ನನ್ನ ಇದರಲ್ಲಿ ಸಿದ್ದರಾಮಯ್ಯ ಕೂಡ ಕರ್ನಾಟಕದ ಸರ್ವಾಧಿಕಾರಿಯಾಗಿ ನಡ್ಕೊಳ್ತಾ ಇದ್ದಾರೆ. ಯಾರ್ದು ಮಾತು ಕೇಳ್ತಾ ಇಲ್ಲ ಅವರು. AICC ಪ್ರೆಸಿಡೆಂಟ್ರೇ ಮಾತು ಕೇಳ್ತಾ ಇಲ್ಲ, ನಮ್ಮದೆಲ್ಲ ಏನು ಕೇಳ್ತಾರೆ ಅವರು. ಹೀಗಾಗಿ ನಮ್ಮ ಈ ಭಾಗ ಇದು ಅಭಿವೃದ್ಧಿ ಆಗಬೇಕಾದ್ರೆ ಜನಪರ, ಈ ಕಲ್ಯಾಣ ಕನ್ನಡ ಪರವಾದಂಥ ಒಬ್ಬ ಸರ್ಕಾರ ಇಲ್ಲಿ ಬರಬೇಕು. ಇಲ್ಲಿ